ನಮ್ಮ ಗೆಳೆಯರೆಲ್ಲರೂ ಕೂಡ 3ನೇ ವರ್ಷ ಹಿಂದೂ ಸಾಂಸ್ಕೃತಿಕ ಸಂಘದ ವೇದಿಕೆಯ ಮೂಲಕ ವಿನಾಯಕ ಮಹೋತ್ಸವವನ್ನು ಇವತ್ತು ಆಚರಿಸ್ತಾ ಇದ್ದಾರೆ. ಈ ಗೆಳೆಯರ ಈ ಕಾರ್ಯಕ್ರಮದ ಕಾರಣ ಏನು ಅಂತಂದ್ರೆ, ಸ್ವಾತಂತ್ರ್ಯೋತ್ಸವದ ಸ್ವಾತಂತ್ರ್ಯ ಒಂದು ಹೋರಾಟದ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕ್ ಅವರು ವಿನಾಯಕ ಮಹೋತ್ಸವನ ಸಾರ್ವಜನಿಕ ವಿನಾಯಕ ಮಹೋತ್ಸವ ಮಾಡಿ ಎಲ್ಲರಲ್ಲಿ ದೇಶ ಪ್ರೇಮದ ಕಿಚ್ಚನ್ನ ಹಚ್ಚಿದ್ರು. ಇವತ್ತು ಎಲ್ಲ ಕಡೆ ಸಾರ್ವಜನಿಕ ಮಹೋತ್ಸವ ಮಾಡ್ತೀವಿ, ಆದ್ರೆ ಆ ಹಿನ್ನೆಲೆ ನಾವು ಮರ್ತ್ಬಿಟ್ಟಿದೀವಿ. ಆ ಹಿನ್ನೆಲೆಲ್ಲ ದಾಪಟ್ಕೊಂಡು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಅದನ್ನ ಎಲ್ಲರಿಗೂ ಕೂಡ ಪರಿಚಯ ಮಾಡಿಸ್ಕೊಳ್ಳೋ ದೃಷ್ಟಿಯಿಂದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಇವತ್ತಿನ ಕಾರ್ಯಕ್ರಮಕ್ಕೆ ಕನ್ನಡದ ಪೂಜಾರಿ ಅಂತಾನೆ ಎಲ್ಲರಿಂದ ಕರೆಯಲ್ಪಡುವ ಹಿರೇಮಗಳೂರು ಕಣ್ಣನವರು ಬರ್ತಾ ಇದ್ದಾರೆ. ಹಿರೇಮಗಳೂರು ಕಣ್ಣನವರು ಉತ್ತಮ ವಾಗ್ಮಿಗಳು, ಚಿಂತಕರು, ಮತ್ತೆ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಮಾಡಿದ್ರು. ಅವ್ರು ಇವತ್ತು ಬಂದು ನಮ್ಮ ಈ ವೇದಿಕೆ ಮೂಲಕ ವಿನಾಯಕ ಮಹೋತ್ಸವದ ಮಹತ್ವವನ್ನ ತಿಳಿಸ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತಂದಿದೆ. ಮತ್ತೆ ನಮ್ಮ ಹಿಂದೂ ಸಾಂಸ್ಕೃತಿಕ ಸಂಘದ ಈ ಗೆಳೆಯರ ಈ ಕಾರ್ಯ ಎಲ್ಲರಿಗೂ ಕೂಡ ಒಂದು ಅನುಕರಣೀಯ ಕಾರ್ಯ, ಒಂದು ಮಾದರಿ ಕಾರ್ಯ ಅಂತ ಇಷ್ಟಪಡ್ತೀನಿ. ಸರ್ಕಾರ 16 ತಾರೀಕಿಂದ ಗಣೇಶ ಕೂರಿಸಬಾರ್ದು ಅಂತ ಒಂದು ನೀತಿ ನಿಯಮಾವಳಿ ತಂದಿದೆ. ಈ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ ಸರ್? ಸರ್ಕಾರಕ್ಕೆ ವಿನಾಯಕನೇ ಬುದ್ಧಿ ಕೊಡ್ಲಿ. ಇವಾಗಲೇ ನಮ್ಮ ಜನಪ್ರಿಯ ಶಾಸಕರು ಸುರೇಶ್ ಕುಮಾರ್ ಸರ್ ಅವರು ಚಾಲನೆ ಕೊಟ್ಟು ಇವತ್ತು ಇಡೀ ದಿವಸ ನಮ್ಮ ಕಣ್ಣನವರು ಬರ್ತಾ ಇದ್ದಾರೆ. ಹಾಗೆ ಅನೇಕ ಕಾರ್ಯಕ್ರಮಗಳು ರಾಜ್ಯದಲ್ಲಿ ಬಹಳ ವೈಭವಯುತವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ. ಹಾಗೆ ಇವತ್ತು ಗಣೇಶ ಹಬ್ಬ ನಮ್ಮ ಹಿರಿಯರು ಹಾಕೊಟ್ಟಂತ ಒಂದು ಏನು ಹಿಂದೂಗಳು ಒಗ್ಗಟ್ಟಾಗಿ ಈ ದೇಶವನ್ನು ಕಟ್ಟುವಂತದ್ದು, ಯುವಕರು ಒಂದಾಗಬೇಕಂತ ಹೇಳಿ ಬಾಲಗಂಗಾಧರ ತಿಲಕ್ ಅವರು ನಮ್ಗೆ ಹೇಳ್ಕೊಟ್ಟಂತದ್ದು. ಅದೇ ರೀತಿಯಲ್ಲಿ ಇವತ್ತು ರಾಜನಗರದಲ್ಲಿ ಬಹಳ ಚೆನ್ನಾಗಿ ಇವತ್ತು ಗಣೇಶೋತ್ಸವ ನಡೀತಿದೆ. ಎಲ್ಲರಿಗೂ ಶುಭವಾಗ್ಲಿ. ಜೈ ಹಿಂದ್, ಜೈ. ಸಮೀಪಿಸಿದೆ, ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಸರ್? ನಮ್ಮ ಈಗ ಅಭಯ ಸೇವಾ ಫೌಂಡೇಶನ್ ಇನ್ನೇನು ಅತಿ ಶೀಘ್ರದಲ್ಲಿ ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಧಾರ್ಮಿಕ ಹಾಗೂ ಅನೇಕ ಕಾರ್ಯಕ್ರಮಗಳು ಇವತ್ತು ಸರ್ಕಾರಿ ಶಾಲೆಗಳಿಗೆ ಹೋಗಿ ಅವ್ರಿಗೆ ಕಣ್ಣುಗಳನ್ನ ಮತ್ತೆ ಕಿವಿಯನ್ನ ಟೆಸ್ಟ್ ಮಾಡೋ ಮುಖಾಂತರ ಅವರಿಗೆ ಏನು ಕನ್ನಡಕಗಳು ಕೂಡ ಕಾರ್ಯಕ್ರಮಗಳಿರ್ಬೋದು, ಹಾಗೂ ಏನು ಹಿಂದುಳಿದ ಭಾಗಗಳಿದ್ದಾವೆ ಆ ಭಾಗಗಳಿಗೆ ಹೋಗಿ ಅವ್ರಿಗೆ ಏನು ಅವಶ್ಯಕತೆ ಇದೆ, ಇವತ್ತು ತುರ್ತಾಗಿ ಏನು ಅವಶ್ಯಕತೆ, ಔಷಧಿ ಇರ್ಬೋದು, ಆರೋಗ್ಯ ತಪಾಸಣೆ ಇರ್ಬೋದು, ಅನೇಕ ಕಾರ್ಯಕ್ರಮಗಳು ಆಯಾ ಭಾಗದಲ್ಲಿ ಹೋಗಿ ಅವತ್ತು ತಪಾಸಣೆ ಮಾಡಲಿದ್ದೀವಿ. ಆ ದಿವಸ ಅನೇಕ ಧಾರ್ಮಿಕ, ಆರೋಗ್ಯ ಹಾಗೂ ಶೈಕ್ಷಣಿಕವಾಗಿ ಅನೇಕ ಕಾರ್ಯಕ್ರಮಗಳು ಶೀಘ್ರದಲ್ಲೇ ರಾಜ್ಯದಿಂದ ನಾವೆಲ್ಲರೂ ಸದುಪಯೋಗ ಮಾಡಿಕೊಂಡು ಅದನ್ನೇ ಭಾಗವಹಿಸಬೇಕು ಕೇಳ್ಕೊಳ್ತಾ ದೀಪ ನಾಗೇಶ್ವರ ಹಿಂದೂ ಸಾಂಸ್ಕೃತಿಕ ಸಂಸ್ಥೆಯಿಂದ ಇದು 3ನೇ ವರ್ಷದ ಗಣೇಶೋತ್ಸವವನ್ನ ಮಾಡ್ತಾ ಇರೋಂಥದ್ದು. ಈ ಉತ್ಸವಕ್ಕೆ ನಮ್ಮ ಶಾಸಕರು ಶ್ರೀ ಸುರೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇರೋಂಥದ್ದು. ಹಾಗೆ ರಾಮ ಮಂದಿರ ವಾರ್ಡಿನ ಎಲ್ಲಾ ಕಾರ್ಯಕರ್ತರು ಸೇರಿ ಮಾಡ್ತಾ ಇರೋಂತ ಒಂದು ಉತ್ಸವ. ಇದಕ್ಕೆ ಚಾಲನೆ ನೀಡಿರುವಂತದ್ದು ನಮ್ಮ ಶಾಸಕರಾದಂತ ಶ್ರೀ ಸುರೇಶ್ ಕುಮಾರ್ ಅವರು ಇವತ್ತು ಚಾಲನೆ ಬೆಳಗ್ಗೆ ನೀಡಿದ್ದಾರೆ. ನೋಡಿ, ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಗಣೇಶ ಹಬ್ಬದಿಂದ ನವರಾತ್ರಿವರೆಗೂ ಗಣೇಶನ ಕೂರಿಸುವಂತದ್ದು ಒಂದು ಪದ್ಧತಿ ಇದೆ. ಇವತ್ತು ನಮ್ಮ ಈ ಸರ್ಕಾರ ಬಂದಿದೆಯಲ್ಲ, ಕಾಂಗ್ರೆಸ್ ಸರ್ಕಾರ, ಪ್ರತಿಯೊಂದಕ್ಕೂ ಕೂಡ ಕಡಿವಾಣಗಳನ್ನ ಹಾಕ್ತಾನೆ ಬಂದಿದೆ. ಹಿಂದೂ ರಾಷ್ಟ್ರವನ್ನ ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡಕ್ ಹೊರಟಿದೆ. ಮೊನ್ನೆ ಆದಂತ ಈದ್ ಮಿಲಾದ್ಗೆ ಒಂದೇ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲ. ಗಣೇಶೋತ್ಸವಕ್ಕೆ ಬರೀ ರಿಸ್ಟ್ರಿಕ್ಷನ್ಸ್ ಅಂತ ಮಾಡ್ಕೊಂಡು ಹೋಗ್ತಾ ಇರೋಂಥದ್ದು ಈ ಸರ್ಕಾರ. ಹಿಂದುತ್ವವನ್ನ ಸಾಯಿಸಕ್ಕೆ ಇರುವಂತದ್ದು ಈ ಸರ್ಕಾರ. ಮುಂಜಾನೆಯಿಂದ ಏನೆಲ್ಲ ಕಾರ್ಯಕ್ರಮ ಬೆಳಗ್ಗೆ ಗಣೇಶನ ಸ್ಥಾಪನೆ ಮಾಡಿ ಪೂಜೆ ಮಾಡಿದೀವಿ. ಇವಾಗ ರಂಗೋಲಿ ಸ್ಪರ್ಧೆಗಳಿದೆ, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಹಾಗೆ ಮಂಗಳೂರು ಕಣ್ಣನವರ ಭಾಷಣ ಕೂಡ ಸಾಯಂಕಾಲ 5 ಗಂಟೆಗೆ ಆಯೋಗ ಮಾಡಿದ್ವಿ. ಹಾಗೆ ಪ್ರಮುಖ ಬೀದಿಗಳಲ್ಲಿ, ರಾಜಾಜಿನಗರದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಆಯೋಜನೆ ಮಾಡಿದ್ವಿ.